ಹೌದು ಸ್ನೇಹಿತರೆ, ಹಂಪೆಯ ಕಲ್ಲಿನಲ್ಲಿ ಗತಕಾಲದ ವೈಭವವಿದೆ. ಹಂಪೆಯ ನೆಲದಲ್ಲಿ ಹೊನ್ನ ಚರಿತೆ ಇದೆ. ಪ್ರತಿ ಕಲ್ಲಿನಲ್ಲಿಯೂ ಸಂಗೀತವಿದೆ. ಹೌದು, ಹಂಪೆಯ ಪ್ರತಿಯೊಂದು ಕೆತ್ತನೆಯ ಕಲ್ಲು ಕೂಡ ಬಂಗಾರದ ಚರಿತ್ರೆ ಹೇಳುತ್ತೆ ಸ್ನೇಹಿತರೆ. ಇಂತಹ ಹಂಪಿ ಆಗ 170 ವರ್ಷಗಳ ಹಿಂದೆ ಹೇಗಿತ್ತು, ಈಗ ಹೇಗಿದೆ, ನಮಗೆ ಎಲ್ಲೂ ಲಭ್ಯವಿಲ್ಲದ ಅದ್ಭುತ ಫೋಟೋಗಳನ್ನು ನೋಡುವ ಮೂಲಕ ಆಗಿನ ಕಾಲದಲ್ಲಿ ಹಂಪಿಯು ಹೇಗೆ ಯಾವ ಸ್ಥಿತಿಯಲ್ಲಿತ್ತು ಮತ್ತು ಈಗ ಹೇಗಿದೆ ಎಂದು ತಿಳಿಯುವ ಪ್ರಯತ್ನ ಮಾಡೋಣ ಸ್ನೇಹಿತರೆ. ಇಂತಹ ಕುತೂಹಲಕಾರಿ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ವಿಡಿಯೋ ಇಷ್ಟವಾದರೆ ನಮ್ಮ ಹಂಪೆ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಂಪೆ ಎಂದರೆ ಒಂದು ಅದ್ಭುತ ತಾಣ. ಇಂತಹ ಹಂಪೆಯ ಹಳೆಯ ಫೋಟೋ ಸೆರೆ ಹಿಡಿದಿದ್ದು ಬೇರೆ ಯಾರೂ ಅಲ್ಲ, ಅಲೆಕ್ಸಾಂಡರ್ ಜಾನ್ ಗ್ರಿನ್ಲಾ. ಇವರು 1818ರಲ್ಲಿ ಲಂಡನ್ನಲ್ಲಿ ಜನಿಸ್ತಾರೆ. ಇವರ ತಂದೆ ಜಾನ್ ಪೆಂಟಗರ್ ಗ್ರಿನ್ಲಾ ಇವರು ರಾಯಲ್ ನೌಕಾದಳದ ಅಧಿಕಾರಿಯಾಗಿದ್ದರು. ನಂತರ ಇವರ ತಂದೆಯವರು ಭಾರತದಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಗ್ರಿನ್ಲಾರವರು ಸೈನ್ಯದ ಕೆಡೆಂಟ್ ಆಗಿ ನೇಮಕಗೊಳ್ತಾರೆ. ಅಂದರೆ ನಮ್ಮಲ್ಲಿರುವ NCC ತರಹ ತರಬೇತಿ ಸ್ನೇಹಿತರೆ. ನಂತರ 1835 ಜನವರಿ 21ರಂದು ಬ್ರಿಟಿಷ್ ಭಾರತೀಯ ಸೈನ್ಯ ಸೇರ್ತಾರೆ. ಮುಂಬಡ್ತಿ ಪಡೆದು ತಿರುಚನಾಪಳ್ಳಿಯಲ್ಲಿ 46ನೇ ಬೆಟಾಲಿಯನ್ ಸೈನ್ಯದ ನಾಯಕರಾಗ್ತಾರೆ. ನಂತರ ಕ್ಯಾಪ್ಟನ್, ವಿತ್ತಾಧಿಕಾರಿ, ನಂತರ ಮದ್ರಾಸ್ ಅನೇಕ ಕಡೆಗಳಲ್ಲಿ ಕೆಲಸ ನಿರ್ವಹಿಸ್ತಾರೆ. 1862 ಲೆಫ್ಟಿನೆಂಟ್ ಕರ್ನಲ್ ಆಗಿ ಇಂಡಿಯನ್ ಸ್ಟಾಫ್ ಕೋರ್ ಆಗಿ ನೇಮಕವಾಗ್ತಾರೆ. 1850ರಲ್ಲಿ ಮದ್ರಾಸ್ನ ಇಂಜಿನಿಯರ್ ಗುಂಪಿಗೆ ಸಹಾಯ ಮಾಡ್ತಾರೆ ಅಲೆಕ್ಸಾಂಡರ್ ಗ್ರಿನ್ಲಾ. ಇವರು ಮ್ಯಾಪಿಂಗ್ ಮತ್ತು ಸರ್ವೆ ಪರೀಕ್ಷೆಯನ್ನು ಕೂಡ ಪಾಸ್ ಆಗಿರ್ತಾರೆ. ಅಲೆಕ್ಸಾಂಡರ್ ಗ್ರಿನ್ಲಾರವರು ಸೈನ್ಯಾಧಿಕಾರಿಯಾಗಿದ್ದರು, ಹವ್ಯಾಸಿ ಛಾಯಾಗ್ರಾಹಕರಾಗಿದ್ದರು. ಏಕೆಂದರೆ ಅವರಿಗೆ ಫೋಟೋ ತೆಗೆಯುವುದಂದರೆ ಎಲ್ಲಿಲ್ಲದ ಆಸಕ್ತಿ ಸ್ನೇಹಿತರೆ. ಒಮ್ಮೆ ಅಲೆಕ್ಸಾಂಡರ್ ಗ್ರಿನ್ಲಾರವರು ಹಂಪೆಯನ್ನು ಭೇಟಿ ಕೊಡ್ತಾರೆ. ಹಂಪೆಯಲ್ಲಿ ವಾಸ್ತುಶಿಲ್ಪವನ್ನು ಕಂಡು ಬೆರಗಾಗ್ತಾರೆ. ಇಲ್ಲಿಯ ವಾಸ್ತುಶಿಲ್ಪದ ಫೋಟೋವನ್ನು ಸೆರೆ ಹಿಡಿಯಬೇಕು ಅಂತ 1855-56ರಲ್ಲಿ ಛಾಯಾಚಿತ್ರವನ್ನು ಮಾಡ್ತಾರೆ. ಆಗಿನ ಕಾಲದಲ್ಲಿ ಅಷ್ಟು ಸುಲಭವಾಗಿ ಛಾಯಾಚಿತ್ರ ಮಾಡುವುದು ಸಾಧ್ಯವಿರಲಿಲ್ಲ ಸ್ನೇಹಿತರೆ. ಏಕೆಂದರೆ ಆಗಿನ ಕಾಲದಲ್ಲಿ ಒಂದು ಫೋಟೋಗೆ ಒಂದು ದಿನ ಪೂರ್ತಿ ಸಮಯ ಹಿಡಿದಿತ್ತು. ಆ ರೀತಿ ಕ್ಯಾಮರಾ ಸೆಟ್ ಮಾಡಿಕೊಂಡು ಮಾಡುವುದಾಗಿತ್ತು ಸ್ನೇಹಿತರೆ. ತಾಮ್ರದ ಪಟ್ಟಿಯಲ್ಲಿ ಬ್ರೋಮೈಡ್ ಹಾಕಿ ಫೋಟೋ ತೆಗೆಯುವುದು ಆಗಿನ ಕಾಲದಲ್ಲಿ ಅದೇ ಪ್ರಾರಂಭವಾಗಿತ್ತು ಸ್ನೇಹಿತರೆ. ಭಾರತದಲ್ಲಿಯೇ ಮೊದಲಿಗೆ ಛಾಯಾಚಿತ್ರ ಮಾಡಿದ ಸ್ಥಳ ಅಂತಂದರೆ ಅದು ಹಂಪಿ ಸ್ನೇಹಿತರೆ. ಇಂತಹ ಹಂಪೆಯ ಅದ್ಭುತ ಫೋಟೋಗಳ ನೆಗೆಟಿವ್ ಸಿಕ್ಕಿದ್ದಾದರೂ ಹೇಗೆ ಅಂತೀರಾ ಸ್ನೇಹಿತರೆ? ಅದೊಂದು ರೋಚಕ ಕತೆ. ಇಂಗ್ಲೆಂಡ್ನಲ್ಲಿ ಕಾರ್ನ್ವಾಲ್ ನಿವೃತ್ತ ಸೇನಾಧಿಕಾರಿಗಳು ತಮ್ಮ ಮನೆಯಲ್ಲಿ ನೆಗೆಟಿವ್ಗಳು ದೊರೆಯುತ್ತೆ. ಅದನ್ನು ತೆಗೆದುಕೊಂಡು ಇವರು ಲಂಡನ್ ಮ್ಯೂಸಿಯಂಗೆ ತೆಗೆದುಕೊಂಡು ಬರ್ತಾರೆ ಸ್ನೇಹಿತರೆ. ಅಲ್ಲಿ ಲಂಡನ್ ಮ್ಯೂಸಿಯಂನಲ್ಲಿ ಪರೀಕ್ಷೆಗೊಳಪಡಿಸಿದಾಗ ಇವು ಹಳೆಯ ಹಂಪೆಯ ಫೋಟೋಗಳು ಎಂದು ಗೊತ್ತಾಗುತ್ತೆ. ಆಗ ತಾನೇ ಸಂಶೋಧನೆ ಮಾಡ್ತಾ ಇದ್ದ ಡಾಕ್ಟರ್ ಮಿಶೆಲ್ರವರ ಬಳಿ ಮ್ಯೂಸಿಯಂನವರು ಸೇನಾಧಿಕಾರಿಯನ್ನು ಕಳಿಸಿಕೊಡ್ತಾರೆ. ಡಾಕ್ಟರ್ ಮಿಶೆಲ್ರವರು ಈ ನೆಗೆಟಿವ್ ಫೋಟೋಗಳನ್ನು ನೋಡಿ ಪರಮಾಶ್ಚರ್ಯಕ್ಕೆ ಗುರಿಯಾಗ್ತಾರೆ. ಯಾಕೆಂದರೆ ಇಂತಹ ಫೋಟೋಗಳು ಎಲ್ಲಿಯೂ ಕೂಡ ಲಭ್ಯವಿದ್ದಿಲ್ಲ. ಡಾಕ್ಟರ್ ಮಿಶೆಲ್ರವರ ಸಂಶೋಧನೆಗೆ ಈ ನೆಗೆಟಿವ್ ಫೋಟೋಗಳು ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಸ್ನೇಹಿತರೆ. ಡಾಕ್ಟರ್ ಮಿಶೆಲ್ರವರು ನಿವೃತ್ತ ಸೇನಾಧಿಕಾರಿ ಕಾರ್ನ್ವಾಲ್ರವರಿಗೆ ಈ ನೆಗೆಟಿವ್ಗಳು ಎಲ್ಲಿಂದ ದೊರಕಿದವು ಅಂತ ಕೇಳಿದರೆ, ನಮ್ಮ ಪೂರ್ವಜರಿಗೆ ಅಲೆಕ್ಸಾಂಡರ್ ಗ್ರಿನ್ಲಾರವರಿಂದ ಈ ನೆಗೆಟಿವ್ಗಳು ದೊರಕಿದವು ಅಂತ ಹೇಳ್ತಾರೆ. ಅಂದರೆ 60 ಫೋಟೋ ಅಂದರೆ 60 ನೆಗೆಟಿವ್ಗಳು ಇತಿಹಾಸದ ಘಟನಾವಳಿಗಳ ಮೂಕ ಸಾಕ್ಷಿಯ ಹಳೆಯ ಕಲ್ಲಿನ ಶಿಲ್ಪಕಲಾ ವೈಭವದ ಛಾಯಾಚಿತ್ರಗಳು ಇದಾಗಿದ್ದವು ಸ್ನೇಹಿತರೆ. ಇತಿಹಾಸದ ಬಹುದೊಡ್ಡ ದಾಖಲೆ ಅಂದರೂ ತಪ್ಪಾಗಲಾರದು ಹಂಪಿಯ ಆಗಿನ ಫೋಟೋಗಳು ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ. ವಿಡಿಯೋ ಇಷ್ಟವಾದರೆ ನಮ್ಮ ಹಂಪಿ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.